ಪಲಾವ್ ಮಾಡುತ್ತಿದ್ದೇವೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ, 2 ಚಕ್ಕೆ, 2-3 ಲವಂಗ, ಏಲಕ್ಕಿ, ಬ್ಯಾಡಗಿ ಮೆಣಸಿನ್ಕಾಯಿ ಎಲೆ, ಕರಿಬೇವು ಮತ್ತು ಆಲೂಗಡ್ಡೆ, ಅಕ್ಕಿಯನ್ನು ತೊಗೊಂಡಿದ್ದೇನೆ. ಈಗ ಆಯಿಲನ್ನು ಹಾಕಿದ್ದೇನೆ. ಅದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿದ್ದೇನೆ. ಚೆನ್ನಾಗಿ ಬೇಯಬೇಕು. ಈಗ ಬೆಳ್ಳುಳ್ಳಿಯನ್ನು ಹಾಕೋಣ. ಅದನ್ನು ಕೆಂಪಾಗಿ ಆಗಬೇಕು. ಅದಾದ ನಂತರ ಹಸಿಮೆಣಸಿನ್ಕಾಯನ್ನು ಹಾಕೋಣ. ಹಸಿಮೆಣಸಿನ್ಕಾಯನ್ನು ಬೇಯುತ್ತಿದ್ದೆ, ಚೆನ್ನಾಗಿ ಬೇಯ್ದಿದೆ. ಈಗ ಈರುಳ್ಳಿಯನ್ನು ಹಾಕೋಣ. ಕೆಂಪ ಕಲರ್ ಬರೋವಾಗ ಫ್ರೈ ಮಾಡಬೇಕು, ರೆಡ್ ಕಲರ್. ಆಮೇಲೆ ನಾವು ತೆಗೆದಿಟ್ಕೊಂಡಂಥ ಎಲ್ಲ ಸಾಮಗ್ರಿಗಳನ್ನು ಹಾಕೋಣ. ಏಲಕ್ಕಿ, ಹಾಕಿದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಅದರ ನಂತರ ಬಟಾಣಿಯನ್ನು ತಗೊಂಡು ಹಾಕುತ್ತಿದ್ದೆ. ನೆಕ್ಸ್ಟ್ ಕ್ಯಾರೆಟ್ ಹಾಕೋಣ. ಕ್ಯಾರೆಟ್, ಆಲೂ ಎಲ್ಲವನ್ನು ಹಾಕೋಣ. ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾಯಿದ್ವಿ. ಮತ್ತು ಇವಾಗ ಟೊಮೆಟೊ ಆ್ಯಡ್ ಮಾಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಬೇಯಲಿ, 1 ನಿಮಿಷವರೆಗೂ ಬೇಯಲಿ. ಹಾಗೆ ಫ್ರೈ ಆಗಿದೆ. ಇವಾಗ ಅಕ್ಕಿಯನ್ನು ಹಾಕೋಣ. ಅರಿಶಿಣ ಹಾಕಬಾರ್ದು. ಅಕ್ಕಿ ಹಾಕಿದ ನಂತರ ಫ್ರೈ ಮಾಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿಯನ್ನು ಆ್ಯಡ್ ಮಾಡಬೇಕು ಲಾಸ್ಟಲ್ಲಿ. ಇದಕ್ಕೆ ನೀರನ್ನು ಹಾಕೋಣ. ಇದಕ್ಕೆ 1 ಲೋಟ ಇಷ್ಟು. ನಾವು ಎಷ್ಟು ಅಕ್ಕಿ ತೊಗೊಳ್ತೀವೋ ಅದು ಡಬಲ್ ಹಾಕ್ಬೇಕು ನೀರು. ಇವಾಗ ನೀರನ್ನು ಹಾಕಿದ್ದೇವೆ, ಮಿಕ್ಸ್ ಮಾಡಿಕೊಂಡಿದ್ದೇವೆ. ಈಗ 2 ವಿಜಲ್ ಕೂಗಿಸ್ಕೊಳ್ಳೋಣ ಮುಚ್ಚಿಕೊಂಡು. ಆಗಿದೆ. ಈಗ ತೆರೆದು ನೋಡೋಣ. ಪಲಾವ್ ಸವಿಯಲು ಸಿದ್ಧ. ನೋಡಿ, ಈ ಥರ ಚೆನ್ನಾಗಿ ಬಂದಿದೆ. ಸವಿಯಲು ಸಿದ್ಧ ಪಲಾವ್.